ದೇಶದಲ್ಲಿ ಕಳೆದ ಕೆಲವು ದಿನಗಳಿಂದ ಮೂರು ಪ್ರಮುಖ ವಿಚಾರಗಳು ರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿವೆ. ಆದರೆ ಈ ಬೆಳವಣಿಗೆಗಳನ್ನ ರಾಜಕೀಯವಾಗಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿಕೂಟ ವಿಫಲವಾಗಿದೆ ಎಂಬ ವಿಶ್ಲೇಷಣೆಗಳು ಕೇಳಿಬರುತ್ತಿವೆ. ವಿಶೇಷವಾಗಿ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿರುವ ಸಂದರ್ಭದಲ್ಲೇ ಈ ಬೆಳವಣಿಗೆಗಳು ನಡೆದಿರುವುದು ಮೈತ್ರಿಕೂಟದ ರಾಜಕೀಯ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರಿದೆ ಎನ್ನಲಾಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಒಗ್ಗಟ್ಟಿನ ಹೋರಾಟದ ಕೊರತೆ ಬಿಜೆಪಿಗೆ ಅನುಕೂಲಕರ ವಾತಾವರಣ ನಿರ್ಮಿಸಿದೆ ಎಂಬ ಅಭಿಪ್ರಾಯವೂ ವ್ಯಕ್ತವಾಗ್ತಿದೆ. ಮೊದಲನೇದಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ದೇಶಾದ್ಯಂತ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಆಕ್ರೋಶಕ್ಕೆ ಕಾರಣವಾಯಿತು. ಆದರೆ ಈ ವಿಚಾರದಲ್ಲಿ ಕಾಂಗ್ರೆಸ್ ರಾಷ್ಟ್ರವ್ಯಾಪಿ ಪರಿಣಾಮಕಾರಿಯಾಗಿ ಹೋರಾಟ ರೂಪಿಸಲು ಸಾಧ್ಯವಾಗಲಿಲ್ಲ ಎಂಬ ಟೀಕೆಗಳು ಕೇಳಿಬರುತ್ತಿವೆ. ಎರಡನೇದಾಗಿ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆ ಕುರಿತು ವಾಹನಗಳ ಕಾರ್ಯಕ್ಷಮತೆ ಬಗ್ಗೆ ಸಾರ್ವಜನಿಕರಲ್ಲಿ ಮೂಡಿರತಕ್ಕಂಥ ಆತಂಕವೂ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನ ಸಂಘಟಿಸುವಲ್ಲಿ ವಿಪಕ್ಷಗಳು ನಿರೀಕ್ಷಿತ ಮಟ್ಟದ ಹೋರಾಟ ನಡೆಸಲಿಲ್ಲ ಎಂಬ ವಿಶ್ಲೇಷಣೆಗಳಿವೆ. ಮೂರನೇದಾಗಿ ಅಯೋಧ್ಯೆ ರಾಮ ಮಂದಿರ ದೇಣಿಗೆ ನಿರ್ಮಾಣ ಸಂಬಂಧಪಟ್ಟಂತೆ ಆರೋಪಗಳು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ರು. ಈ ವಿಷಯವನ್ನ ರಾಜಕೀಯವಾಗಿ ಮುಂದುವರಿಸುವಲ್ಲಿ ಇಂಡಿಯಾ ಮೈತ್ರಿಕೂಟ ಪರಿಣಾಮಕಾರಿಯಾಗಿ ಒತ್ತಡ ನಿರ್ಮಿಸಲು ವಿಫಲವಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಒಟ್ಟಾರೆ ನರೇಂದ್ರ ಮೋದಿ ಸ್ಟ್ರಾಂಗ್ ಅಲ್ಲ, ಅಪೋಸಿಷನ್ ವೀಕ್ ಅನ್ನೋದು ಯಾವಾಗ್ಲೂ ನಾನು ಹೇಳ್ತಿರ್ತೀನಿ. ಅದೇ ಕತೆ. ಮೋದಿ ಸ್ಟ್ರಾಂಗ್ ಅನ್ನೋದಕ್ಕಿಂತ ಅಪೋಸಿಷನ್ ವೀಕ್. ಪ್ರಬಲ ವಿಪಕ್ಷ ಯಾವ ಕೆಲಸ ಮಾಡುತ್ತೆ ಆಗ ಆಡಳಿತ ಪಕ್ಷಕ್ಕೆ ಇಕ್ಕಟ್ಟಿರುತ್ತೆ. ಸೊ ಅದು ಯಾವುದನ್ನು ಕೂಡ ಇಂಡಿಯಾ ಮೈತ್ರಿಕೂಟ ಮಾಡ್ತಿಲ್ಲ. ಯಾಕಂದ್ರೆ ಜಾಸ್ತಿ ರಾಹುಲ್ ಗಾಂಧಿ ಇಂಡಿಯಾಗಿಂತ ವಿದೇಶಲ್ಲೇ ಇರ್ತಾರೆ. ದೊಡ್ಡ ಸಮಸ್ಯೆ. ಮಹಿಳಾ ಮೀಸಲಾತಿ ಮಸೂದೆಯನ್ನ ಈ ಬಾರಿ ಯಾವುದೇ ಅಡೆತಡೆ ಇಲ್ಲದೆ ಅಂಗೀಕರಿಸಲು ಮೋದಿ ಸರ್ಕಾರ ಭರ್ಜರಿ ರಾಜಕೀಯ ಕಸರತ್ತನ್ನು ಆರಂಭಿಸಿದೆ. ಎರಡನೇ ಮೂರರಷ್ಟು ಬಹುಮತ ಖಚಿತಪಡಿಸಿಕೊಳ್ಳಲು ಬಿಜೆಪಿಗ ಪ್ರತಿಪಕ್ಷಗಳ ಬೆಂಬಲ ಮತ್ತು ಮತದಾನದಿಂದ ದೂರ ಉಳಿಯುವ ತಂತ್ರಕ್ಕೆ ಒತ್ತು ಕೊಟ್ಟಿದೆ. ಜುಲೈ 20ರಿಂದ ಆರಂಭವಾಗತಕ್ಕಂಥ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಹಾಗೂ ಲೋಕಸಭೆ ಕ್ಷೇತ್ರಗಳ ಪುನರ್ವಿಂಗಡಣೆ ಸಂಬಂಧ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಮತ್ತೆ ಮಂಡಿಸಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ. ಕಳೆದ ಏಪ್ರಿಲ್ನಲ್ಲಿ ಇದೇ ಮಸೂದೆ ಲೋಕಸಭೆಯಲ್ಲಿ ಅಗತ್ಯವಾದ 3/2 ಬಹುಮತ ಸಿಗದೆ ಸೋತಿತ್ತು. ಈ ಬಾರಿ ಮಸೂದೆ ಮಂಡಿಸುವ ಮೊದಲು ಬೇಕಾದಷ್ಟು ಸಂಖ್ಯಾಬಲ ಖಚಿತಪಡಿಸಿಕೊಳ್ಳಲು ಬಿಜೆಪಿ ಪ್ರಯತ್ನ ನಡೆಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಡಿಎಂಕೆ, ಎನ್ಸಿಪಿ ಸೇರಿದಂತೆ ಹಲವು ಪ್ರಾದೇಶಿಕ ಪಕ್ಷಗಳೊಂದಿಗೆ ಬಿಜೆಪಿ ಮಾತುಕತೆ ನಡೆಸಿದೆ. ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಇದಕ್ಕೆನರ 3/2 ಬಹುಮತ ಬಂದ್ರೆ ಆ ಬಿಲ್ಗಳು ಪಾಸ್ ಆಗ್ತವೆ. ಅವ್ರದ್ದೇನು ಹೇಳ್ತಿರೋದು ಅಂತಂದ್ರೆ, ಉದಾಹರಣೆಗೆ 50% ಸೀಟ್ನ ರೈಸ್ ಮಾಡ್ತೀವಿ ಅಂತ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಬರುತ್ತೆ. 50% ಅಂದ್ರೆ 14 ಜಾಸ್ತಿ ಆಗುತ್ತೆ, 42 ಸೀಟ್ ಆಗುತ್ತೆ. ಸೊ ಅದನ್ನ ತಂದು ಮೀಸಲಾತಿ ತರ್ತಾರೆ. 33% ಅಂತಂದ್ರೆ 42ರಲ್ಲಿ 4-3-12 ಒಂದು 13ರಿಂದ 14 ಸೀಟು ಮಹಿಳೆಯರಿಗೆ ಮೀಸಲು ರಿಸರ್ವ್ ಆಗುತ್ತೆ ಕಂಟೆಸ್ಟ್ ಮಾಡ್ಲಿಕ್ಕೆ, ಒಂದು 15 ಸೀಟ್ವರೆಗೂ. 15 ಸೀಟ್ ಹಂಗಾದಾಗ 42ರಲ್ಲಿ 15 ಆದ್ರೆ ಹೆಚ್ಚು ಕಮ್ಮಿ ನಿಮ್ಗೆ ಇನ್ನೂ 22, 23 ಸೀಟು, 27, 28 ಸೀಟು ಗಂಡು ಮಕ್ಕಳಿಗೆ ಕಂಟೆಸ್ಟ್ ಮಾಡಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಹೆಚ್ಚು ಕಮ್ಮಿ ಸರ್ ಪಾಸ್ ಮಾಡ್ಕೋತಾರೆ, ಬಿಡಲ್ಲ ಇವರು ಬಿಜೆಪಿ ಅವರು. ಕೊಯಮತ್ತೂರಿನ ಪೊಲ್ಲಚ್ಚಿಯಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಕೆ ಅಣ್ಣಾಮಲೈ ಹಿಂದೂ ಧರ್ಮದ ಮೂಲ ಮೌಲ್ಯಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು. ನಿಜವಾದ ಹಿಂದೂ ಎಲ್ಲರನ್ನ ಸಮಾನವಾಗಿ ಕಾಣ್ತಾನೆ. ಮನೆಯಿಂದ ಹೊರಬರುವಾಗ ಜಾತಿ ಮತ್ತು ಧರ್ಮವನ್ನ ಮನೆಯಲ್ಲೇ ಬಿಟ್ಟು ಬರಬೇಕು. ಪ್ರತಿಯೊಂದು ಸಂದರ್ಭದಲ್ಲೂ ಧರ್ಮವನ್ನ ಪ್ರದರ್ಶಿಸುವ ಅಗತ್ಯವಿಲ್ಲ ಅಂತ ಅವರು ಹೇಳಿದರು. ಸಮಾಜದಲ್ಲಿ ಮೇಲು ಕೀಳು ಎಂಬ ಭಾವನೆ ಬೆಳೆಸುವವರು ಅಥವಾ ಜಾತಿ ಧರ್ಮದ ಆಧಾರದಲ್ಲಿ ಜನರನ್ನ ವಿಭಜಿಸುವವರು ನಿಜವಾದ ಹಿಂದೂ ಆಗಲು ಸಾಧ್ಯವಿಲ್ಲ ಅಂತ ಅಣ್ಣಾಮಲೈ ಅಭಿಪ್ರಾಯಪಟ್ಟರು. ಇದೇ ವೇಳೆ ತಮಿಳುನಾಡಿನ ರಾಜಕೀಯ ಬೆಳವಣಿಗೆಗಳ ಕುರಿತು ಮಾತನಾಡಿದಂತ ಅವರು, ಈ ವರ್ಷದ ವಿಧಾನಸಭೆ ಚುನಾವಣೆ ರಾಜ್ಯದಲ್ಲಿ ದೊಡ್ಡ ರಾಜಕೀಯ ಬದಲಾವಣೆಗೆ ಕಾರಣವಾಗಿದೆ. ಮುಂದಿನ 2031ರ ಚುನಾವಣೆಯಲ್ಲಿ ಇನ್ನಷ್ಟು ಮಹತ್ವದ ಬದಲಾವಣೆಗಳು ನಡೆಯಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಇತ್ತೀಚೆಗಷ್ಟೇ ಬಿಜೆಪಿ ತೊರೆದಿರತಕ್ಕಂಥ ಅಣ್ಣಾಮಲೈ ತಮ್ಮದೇ ಹೊಸ ರಾಜಕೀಯ ಪಕ್ಷ ಸ್ಥಾಪಿಸುವ ಚಿಂತನೆಯಲ್ಲಿದ್ದಾರೆ. ಈಗ ಒಂದು ರಾಜಕೀಯ ಮೂವ್ಮೆಂಟ್ ಅಲ್ಲಿ ಅವರು ಭಾಗಿಯಾಗಿದ್ದಾರೆ. ಅಣ್ಣಾಮಲೈ ಜನಬೆಂಬಲವನ್ನ ಗಳಿಸಿದ್ದಾರೆ. ಸೊ ಹಾಗಾಗಿ ವಿಜಯ್ಗೆ ಪರ್ಯಾಯವಾಗಿ, ಟಿವಿಕೆಗೆ ಪರ್ಯಾಯವಾಗಿ ಒಂದು ನಿಲ್ಲುವಂತ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ನೇಪಾಳದಲ್ಲಿ ಪತಾವೋ ಸಂಸ್ಥೆಯ 25 ವರ್ಷದ ಚಾಲಕ ಗಣೇಶ್ ನೇಪಾಳಿ ಆತ್ಮಹತ್ಯೆ ಪ್ರಕರಣ ಭಾರಿ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದ್ದು, ಪ್ರಧಾನಿ ವಾಲೆನ್ ಶಾ ನೇತೃತ್ವದ ಸರ್ಕಾರದ ವಿರುದ್ಧ ಜೆನ್ಜಿ ಯುವಕರು ಬೀದಿಗಿಳಿದಿದ್ದಾರೆ. ಕಳೆದ ವರ್ಷ ಯುವಕರ ಪ್ರತಿಭಟನೆಗಳಿಂದಲೇ ಆಗಿನ ಪ್ರಧಾನಿ ಕೆಪಿ ಶರ್ಮಾ ಓಲಿ ಸರ್ಕಾರ ಪತನಗೊಂಡಿತ್ತು. ಆ ಪ್ರತಿಭಟನೆಗಳಿಗೆ ಬೆಂಬಲ ನೀಡಿದ್ದ ವಾಲೆನ್ ಶಾ ಸರ್ಕಾರ ಈಗ ಅದೇ ಯುವ ಸಮುದಾಯದ ಆಕ್ರೋಶವನ್ನು ಎದುರಿಸ್ತಾ ಇದೆ. ಯುವ ಜನರ ಬೆಂಬಲದೊಂದಿಗೆ ಅಧಿಕಾರಕ್ಕೇರಿದ್ದ ವಾಲೆನ್ ಶಾ ಸರ್ಕಾರಕ್ಕೆ ಇದು ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ದೊಡ್ಡ ರಾಜಕೀಯ ಸವಾಲಾಗಿ ಪರಿಣಮಿಸಿದೆ. 3 ತಿಂಗಳ ಹಿಂದಷ್ಟೇ ಅಧಿಕಾರಕ್ಕೆ ಬಂದ ಸರ್ಕಾರ ಸಂಚಾರ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಿದ್ದು, ಟ್ರಾಫಿಕ್ ನಿಯಮ ಉಲ್ಲಂಘನೆಗೆ ಭಾರಿ ದಂಡ ವಿಧಿಸುವ ಪ್ರಸ್ತಾವನೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು. ಈ ನಡುವೆ ಭಾನುವಾರ 106 ಯುವಕರು ಕಠ್ಮಂಡುವಿನ ಸಿಂಹ ದರ್ಬಾರ್ ಆಡಳಿತ ಸಂಕೀರ್ಣದ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರದಿಂದ ಉತ್ತರದಾಯಿತ್ವ, ಪಾರದರ್ಶಕ ತನಿಖೆ ಹಾಗೂ ನ್ಯಾಯಯುತ ಕ್ರಮಕ್ಕೆ ಆಗ್ರಹಿಸಿದರು. ಈ ಪ್ರತಿಭಟನೆಗೆ ಕಾರಣವಾದ ಘಟನೆ ಏನು ಅಂತ ನೋಡಿದ್ರೆ, ಪತಾವೋ ಚಾಲಕರಾಗಿ ಕೆಲಸ ಮಾಡ್ತಿದ್ದ 25 ವರ್ಷದ ಗಣೇಶ್ ನೇಪಾಳಿ ಕಠ್ಮಂಡುವಿನ ತ್ರಿಪುರೇಶ್ವರ್ನಲ್ಲಿರ್ತಕ್ಕಂಥ ಪಾಸ್ಪೋರ್ಟ್ ಇಲಾಖೆ ಕಚೇರಿ ಎದುರು ಮುಂದಿನ ಬುಕ್ಕಿಂಗ್ ಆಗಿ ಕಾಯ್ತಿದ್ದ ವೇಳೆ ತಮ್ಮ ಬೈಕ್ ಅನ್ನ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ರು. ಈ ವೇಳೆ ನಗರ ಪಾಲಿಕೆಯ ಪೊಲೀಸರು ಬೈಕ್ ತೆರವುಗೊಳಿಸುವಂತೆ ಸೂಚಿಸಿದ್ದು, ಮಾತಿನ ಚಕಮಕಿ ನಡೆದ ಬಳಿಕ ವಾಹನಕ್ಕೆ ವೀಲ್ ಲಾಕ್ ಹಾಕಿ 1000 ನೇಪಾಳಿ ರೂಪಾಯಿ ದಂಡ ವಿಧಿಸಿದರು. ಸುಮಾರು 2 ಗಂಟೆಗಳ ಕಾಲ ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದ ಬಳಿಕ ಗಣೇಶ್
ಬೈಕ್ನಲ್ಲಿದ್ದ ಪೆಟ್ರೋಲ್ ಅನ್ನ ತನ್ನ ಮೇಲೆ ಸುರಿದು ಬೆಂಕಿ ಹಚ್ಕೊಂಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಪೊಲೀಸರು ಕೂಡಲೇ ಬೆಂಕಿ ನಂದಿಸಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ತೀವ್ರ ಸುಟ್ಟ ಗಾಯಗಳಿಂದ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಈ ಘಟನೆಯ ಬಳಿಕ ಕುಟುಂಬಸ್ಥರು, ಸ್ನೇಹಿತರು ಹಾಗೂ ಬೆಂಬಲಿಗರು ವೀರ ಆಸ್ಪತ್ರೆ ಪ್ರತಿಭಟನೆ ನಡೆಸಿ ಪ್ರಕರಣದ ಕುರಿತು ಸ್ವತಂತ್ರ ಹಾಗೂ ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ ಮಾಡಿದರು. ಸಂಚಾರ ನಿಯಮ, ಬಿಲ್, ಆ ದಂಡದ ಮೊತ್ತ ಇವೆಲ್ಲವೂ ಯಾವ ರೀತಿ ಟ್ರಿಗರ್ ಮಾಡುತ್ತೆ ಅಂತ ಸೊ ಅಲ್ಲಿ ನಿಲ್ಲಿಸಿದಾಗ ಫೈನ್ ಹಾಕಿದ್ದಾರೆ. ಆ ಫೈನ್ ಕಟ್ಟೋ ವಿಷಯಕ್ಕೆ ಸಂಘರ್ಷ ಆಗಿದೆ. ಆ ಸಂಘರ್ಷದ ವೇಳೆ ಆತ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ ಪೆಟ್ರೋಲ್ ಸುರ್ಕೊಂಡು. ಅಂದ್ರೆ ಈಗಾಗಲೇ ಸರ್ಕಾರದ ದುಬಾರಿ ಏನು ದಂಡ ವಿಧಿಸೋಕೆ ಆಕ್ರೋಶ ಇತ್ತು, ಅದಕ್ಕಿನ್ನಷ್ಟು ಇದು ತುಪ್ಪ ಸುರಿದಂಗಾಯ್ತು. ಸೊ ಇಷ್ಟೇ, ಜನಪರವಾದ ಆಡಳಿತ ಕೊಟ್ರೆ ಯಾರು ಬೇಕಾದ್ರೂ ಉಳಿತಾರೆ. ನಾವು ಬಂದು ಹೆಂಗ್ ಬೇಕಾದ್ರೂ ಮಾಡ್ತೀವಿ, ಸರ್ವಾಧಿಕಾರಿ ಧೋರಣೆ ತೋರ್ತೀವಿ ಅಂತಂದ್ರೆ ಅದೆಂತ ಕ್ರಾಂತಿಯಾಗಿ ಬಂದಿರೋ ಅವರೆಲ್ಲ ಮನೆಗೆ ಹೋಗ್ತಾರೆ.